ಇನ್ನು ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗಿರುವಂತಹ ಭೈರತಿ ಬಸವರಾಜ್ ಅವರ ಇಸಿಜಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಇತ್ತು. ಇಸಿಜಿಯಲ್ಲಿ ಹಾಗಾಗಿ ಜಯದೇವ ಹಾಸ್ಪಿಟಲ್ ಅಲ್ಲೇ ಅಡ್ಮಿಟ್ ಆಗಿದ್ದಾರೆ. ಮೊನ್ನೆ ರಾತ್ರಿ ಅವರನ್ನ ಏರ್ಪೋರ್ಟ್ ಅಲ್ಲಿ ವಶಕ್ಕೆ ಪಡ್ಕೊಳ್ಳಾಯಿತು. ಗುಜರಾತ್ನ ಅಹಮದಾಬಾದ್ ಇಂದ ಬರ್ತಾ ಇದ್ರು. ಏರ್ಪೋರ್ಟ್ ಅಲ್ಲಿ ವಶಕ್ಕೆ ಪಡ್ಕೊಳ್ಳಾಯಿತು ಅವರನ್ನ. ನಿನ್ನೆ ಬೌರಿಂಗ್ ಹಾಸ್ಪಿಟಲ್ ನಲ್ಲಿ ಅವರಿಗೆ ಮೆಡಿಕಲ್ ಚೆಕಪ್ ಅನ್ನ ಮಾಡಿಸಿ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ರು. ಆದ್ರೆ ಹೃದಯ ಸಂಬಂಧಿ ಸಮಸ್ಯೆ ಇರೋದ್ರಿಂದ ಅವ್ರನ್ನ ಮತ್ತೆಷ್ಟು ಮೆಡಿಕಲ್ ಟೆಸ್ಟ್ ಮಾಡಿಸ್ಬೇಕು ಅಂತ ಅವರ ಪರ ವಕೀಲರು ಕೇಳ್ಕೊಂಡಿದ್ರು. ಹಾಗಾಗಿ ನಿನ್ನೆ ಜಯದೇವ ಕರ್ಕೊಂಡು ಹೋದಾಗ ಅವರ ಇಸಿಜಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಇತ್ತು. ಇವತ್ತು ಭೈರತಿಗೆ ಆಂಜಿಯೋಗ್ರಾಮ್ ಅನ್ನ ವೈದ್ಯರು ಮಾಡಲಿದ್ದಾರೆ. ವಿವಿಧ ವೈದ್ಯಕೀಯ ಪರೀಕ್ಷೆಗೂ ಕೂಡ ಡಾಕ್ಟರ್ಸ್ ಅವರನ್ನ ಒಳಪಡಿಸಲಿದ್ದಾರೆ. ರಕ್ತ ಪರೀಕ್ಷೆಗಾಗಿ ಮಾದರಿಯನ್ನ ಈಗ ಆಲ್ರೆಡಿ ಜಯದೇವ ಹಾಸ್ಪಿಟಲ್ನ ವೈದ್ಯರು ಪಡ್ಕೊಂಡಿದ್ದಾರೆ. ಜಯದೇವ ನಿರ್ದೇಶಕ ಡಾಕ್ಟರ್ ದಿನೇಶ್ ನೇತೃತ್ವದಲ್ಲಿ ತಪಾಸಣೆ ನಡೆಯುತ್ತೆ. ವೈದ್ಯಕೀಯ ವರದಿಯನ್ನು ಆಧರಿಸಿ ಕೋರ್ಟ್ನಲ್ಲಿ ವಿಚಾರಣೆ ನಡೆಯೋ ಸಾಧ್ಯತೆ ಇದೆ. ಚಿಕಿತ್ಸೆ ಅಗತ್ಯ ಇದ್ರೆ ಆಸ್ಪತ್ರೆಯಲ್ಲೇ ಭೈರತಿ ಬಸವರಾಜ್ ದಾಖಲಾಗ್ತಾರೆ. ಇಲ್ಲದೆ ಇದ್ರೆ ಸಿಐಡಿ ವಶಕ್ಕೆ ಅಥವಾ ನ್ಯಾಯಾಂಗ ಬಂಧನಕ್ಕೆ ನೀಡುವಂತ ಸಾಧ್ಯತೆ ಇದೆ. ಕಳೆದ ಆರೋಗ್ಯದ ವಿಚಾರದಲ್ಲಿ ಯಾರು ಕೂಡ ಬೇರೆ ಏನು ಮಾತಾಡ್ತಾ ಇಲ್ಲ. ಆದ್ರೆ ಕಳೆದ 7 ತಿಂಗಳು ಅವರು ತಲೆಮರೆಸ್ಕೊಂಡು ಹೋಗಿದ್ರು. ಆ 7 ತಿಂಗಳಲ್ಲಿ ಅವ್ರಿಗೆ ಯಾವುದೇ ಸಮಸ್ಯೆ ಕಂಡು ಬಂದಿರಲಿಲ್ಲ. ಆದ್ರೆ ಸಿಐಡಿ ಅಧಿಕಾರಿಗಳು ಅವರನ್ನ ಬಂಧಿಸಿದ ಮೇಲೆ, ಹೈಕೋರ್ಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಅವರ ಜಾಮೀನು ಅರ್ಜಿ ವಜಾ ಆದ್ಮೇಲೆ, ಸಿಐಡಿ ಅಧಿಕಾರಿಗಳು ಅವರನ್ನ ಬಂಧಿಸಿದ ಮೇಲೆ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡುವಂತ ಸಂದರ್ಭದಲ್ಲಿ ಬಹಳ ಟೆನ್ಷನ್ ಆಗಿರಬಹುದು ಅವರು ಸ್ವಲ್ಪ. ಹಾಗಾಗಿ ಇಸಿಜಿಯಲ್ಲಿ ವ್ಯತ್ಯಾಸ ಕಂಡು ಬಂದಿರಬಹುದು. ಹಾರ್ಟ್ ಇಶ್ಯೂಸ್ ಇತ್ತು ಅವ್ರಿಗೆ ಅಂತ ಕೇಳ್ಪಟ್ವಿ. ಸೊ ಹಾಗಾಗಿ ಏನು ರಿಪೋರ್ಟ್ಸ್ ಬರುತ್ತೆ, ಆಂಜಿಯೋಗ್ರಾಮ್ ಮಾಡ್ತಾರೆ ಇವತ್ತು, ಬೇರೆ ಬೇರೆ ಏನು ರಿಪೋರ್ಟ್ಸ್ ಬರುತ್ತೆ, ಬ್ಲಡ್ ಸ್ಯಾಂಪಲ್ಸ್, ಅದೆಲ್ಲವೂ ಗೊತ್ತಾಗಬೇಕಾಗಿದೆ. ನಮ್ಮ ಪ್ರತಿನಿಧಿ ವೆಂಕಟೇಶ್ ಇದ್ದಾರೆ ಲೈನ್ನಲ್ಲಿ. ಎಸ್ ವೆಂಕಟೇಶ್, ಭೈರತಿ ಬಸವರಾಜ್ ಅವರ ಇಸಿಜಿಯಲ್ಲಿ ಒಂದಷ್ಟು ಸಮಸ್ಯೆ ಆಗಿರೋದ್ರಿಂದ ಜಯದೇವ ಹಾಸ್ಪಿಟಲ್ನಲ್ಲಿ ಅವರನ್ನ ಅಡ್ಮಿಟ್ ಮಾಡಿದ್ದಾರೆ. ಇವತ್ತು ಆಂಜಿಯೋಗ್ರಾಮ್ ಕೂಡ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಯಾವತ್ತೇ ಆಗಲಿ ವೆಂಕಟೇಶ್, ಆರೋಗ್ಯದ ವಿಚಾರದಲ್ಲಿ ಯಾರು ಬೇರೆ ರೀತಿ ಮಾತಾಡಬಾರ್ದು. ಆದರೆ ಒಂದು ಡೌಟ್ ಬರುತ್ತೆ, ಇದು ಟೆನ್ಷನ್ನಿಂದ ಏನಾದರೂ ಈ ಥರ ಆಯ್ತಾ, ಅಥವಾ ಏನಾದರೂ ಮತ್ತೆ ಕಾನೂನು ಕುಣಿಕೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಏನಾದರೂ ಈ ಥರ ಮಾಡ್ತಿದ್ದಾರಾ, ಹೇಗೆ? ಹೌದು ಸಿಂಧು, ಸಹಜವಾಗಿಯೂ ಕೂಡ ಇಂತಹ ಪ್ರಕರಣಗಳು ಬಂದಂತ ಸಂದರ್ಭದಲ್ಲಿ ರಾಜಕಾರಣಿಗಳಾಗಿರ್ಬೋದು, ಸಿನಿಮಾ ನಟರಾಗಿರ್ಬೋದು, ತಮಗೆ ಆರೋಗ್ಯದ ಸಮಸ್ಯೆ ಇದೆ, ಎದೆ ನೋವು ಕಾಣಿಸ್ಕೊಂಡಿದೆ ಅಂತ ಹೇಳಿ ಅವರು ತಪ್ಪಿಸ್ಕೊಳ್ಳುವಂತ ಪ್ರಯತ್ನಗಳಾಗ್ತಾನೆ ಇರುತ್ತೆ. ದರ್ಶನ್ ವಿಚಾರದಲ್ಲೂ ಕೂಡ ಇದೇ ರೀತಿ ಆಗಿದ್ದು, 6 ತಿಂಗಳ ಕಾಲ ಹೊರಗಡೆ ಇದ್ದಂತ ವೇಳೆಯಲ್ಲಿ ಏನೂ ಆಗ್ಲಿಲ್ಲ. ಯಾವಾಗ ಬೇಲ್ ರಿಜೆಕ್ಟ್ ಆಯ್ತು ಆಗ ಸಹಜವಾಗಿಯೂ ಕೂಡ ಅವರಿಗೆ ಎದೆ ನೋವು ಕಾಣಿಸ್ಕೊಳ್ತು. ಇಲ್ಲಿ ಭೈರತಿ ಬಸವರಾಜ್ ಅವರು ಕೂಡ 7 ತಿಂಗಳ ಕಾಲ ಹೊರಗಡೆ ಇದ್ರು, ಆರಾಮಾಗಿ ಇದ್ರು, ಯಾವುದೇ ಸಮಸ್ಯೆ ಕೂಡ ಇದ್ದಿಲ್ಲ. ಯಾವಾಗ ಸುಪ್ರೀಂ ಕೋರ್ಟ್ ನಲ್ಲಿ ಬೇಲ್ ರಿಜೆಕ್ಟ್ ಆಯ್ತು ಆವಾಗ ಸಹಜವಾಗಿಯೂ ಕೂಡ ಅವ್ರಿಗೂ ಕೂಡ ಟೆನ್ಷನ್ ಶುರುವಾಗಿರುತ್ತೆ. ಆಗ ಅಧಿಕಾರಿಗಳು ಕರ್ಕೊಂಡು ಬಂದ್ರು. ನಿನ್ನೆ ಏನು ಒಂದು ಬೌರಿಂಗ್ ಆಸ್ಪತ್ರೆ ಕರ್ಕೊಂಡೋದಂತ ಸಂದರ್ಭದಲ್ಲಿ ಅಲ್ಲಿ ತಪಾಸಣೆ ಮಾಡಿದ್ರು. ನಂತರ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದಂತ ವೇಳೆಯಲ್ಲಿ ಅವರ ಪರ ವಕೀಲರು ಕೂಡ ಅವರ ಆರೋಗ್ಯ ಸಮಸ್ಯೆ ಇದೆ, ಎದೆ ನೋವು ಇದೆ, ಹೃದಯ ಸಂಬಂಧಿ ಕಾಯಿಲೆ ಇರೋದ್ರಿಂದಾಗಿ ಅವರಿಗೆ ಚಿಕಿತ್ಸೆ ಅಗತ್ಯ ಇದೆ, ಕೊಡಿಸಬೇಕು ಅಂತ ಹೇಳಿ ಆಗ ನ್ಯಾಯಾಧೀಶರು ಕೂಡ ಅದಕ್ಕೆ ಸೂಚನೆಯನ್ನು ಕೊಟ್ಟರು. ಎಂದಂತೆ ಜಯದೇವ ಆಸ್ಪತ್ರೆಯಲ್ಲಿ ಕರ್ಕೊಂಡೋಗಿ ಅವರಿಗೆ ಇಸಿಜಿ ಮಾಡಿದಂತ ಸಂದರ್ಭದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಕಂಡು ಬಂದಿದೆ. 10 ಗಂಟೆ ನಂತರ ಆಂಜಿಯೋಗ್ರಾಮ್ ಅನ್ನ ಮಾಡ್ಬೇಕಾಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಆದ್ರೆ ಅದು ನಿಜವಾಗ್ಲೂ ಕೂಡ ಅವರಿಗೆ ಹಿಂದಿನಿಂದ ಹೃದಯ ಸಮಸ್ಯೆ ಏನಾದ್ರು ಇತ್ತ ಅಥವಾ ಜೈಲಿಗೆ ಹೋಗ್ಬೇಕಲ್ಲ ಅನ್ನುವಂತ ಭಯದಿಂದ ಏನಾದ್ರು ಈ ರೀತಿ ಆಗಿದೆಯಾ ಅನ್ನೋಂಥದ್ದು ಕೂಡ ನೋಡ್ಬೇಕು. ಇಸಿಜಿಯಲ್ಲಿ 6 ಗಂಟೆಗಳ ವ್ಯತ್ಯಾಸಗಳು ಕೂಡ ಕೊಂಡು ಬರುತ್ತೆ. ರಿಪೋರ್ಟ್ಗಳಲ್ಲಿ 2-3 ಬಾರಿ ಮಾಡದಂತಹ ಸಂದರ್ಭದಲ್ಲಿ ಕೂಡ ಅದೇ ರೀತಿಯಾದಂತಹ ರಿಪೋರ್ಟ್ ಬರುತ್ತಾ ಅಥವಾ ನಿಜವಾಗ್ಲೂ ಸಮಸ್ಯೆ ಇದೆಯಾ ಅನ್ನೋಂಥದ್ದನ್ನು ಕೂಡ ನೋಡ್ಬೇಕು. ನೀವು ಹೇಳಿದಂಗೆ ಆರೋಗ್ಯದ ಸಮಸ್ಯೆಯಲ್ಲಿ ಯಾರು ಕೂಡ ಯಾವುದೇ ರೀತಿಯಾದಂತಹ ನೆಗೆಟಿವ್ ವಿಚಾರಗಳನ್ನ ಮಾತನಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಒಂದು ವೇಳೆ ಏನಾದ್ರು ಅವ್ರು ನಿಜವಾಗ್ಲೂ ಆ ರೀತಿಯಾದಂತಹ ಸಮಸ್ಯೆ ಇದ್ದಿದ್ರೆ ವೈದ್ಯರು ಕೂಡ ಆರೋಗ್ಯ ತಪಾಸಣೆಯನ್ನ ಮತ್ತೆ ಅಡ್ಮಿಟ್ ಆಗೋದಕ್ಕೆ ಸೂಚನೆಯನ್ನ ಕೊಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ಅವರು ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ, ಇದೊಂದು ಟೆನ್ಷನ್ ಇಂದ ಆಗಿರುವಂತಹ ಅಂತ ಹೇಳಿದ್ರೆ ಸೊ ಅವ್ರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಕಸ್ಟಡಿಗೆ ಕೇಳುವ ಸಾಧ್ಯತೆ ಕೂಡ ಇರುವಂತದ್ದು. 10 ಗಂಟೆಯ ನಂತರ ಭೈರತಿ ಬಸವರಾಜ್ ಅವರು ಆಸ್ಪತ್ರೆಯಲ್ಲೇ ಉಳ್ಕೊಳ್ತಾರ ಅಥವಾ ಜೈಲಿಗೆ ಹೋಗ್ತಾರ ಅನ್ನೋದು, ಅಥವಾ SIT ಅಧಿಕಾರಿಗಳು ಕಸ್ಟಡಿಗೆ ಪಡಿತಾರ ಅನ್ನೋದು ಕೂಡ ತೀರ್ಮಾನವಾಗುವಂತಹದ್ದು. ಸಿಂಧುರಾ, ಆಲ್ ರೈಟ್ ವೆಂಕಟೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.